ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮನೆ ಭಸ್ಮ, ಆಶ್ರಯ ಇಲ್ಲದೆ ಬೀದಿಗೆ ಬಿದ್ದ ಬಡ ಕುಟುಂಬ. ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗಂದಿಗವಾಡ ಗ್ರಾಮದ ಅಶೋಕ್ ಕಮ್ಮಾರ ಎನ್ನುವ ಒಂದು ಬಡ ಕುಟುಂಬದ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮನೆಯಲ್ಲಿರುವ ಎಲ್ಲ ವಸ್ತುಗಳು ಸುಟ್ಟು ಹೋಗಿ ಆಶ್ರಯವಿಲ್ಲದೆ ಈ ಕುಟುಂಬ ಬೀದಿಗೆ ಬಿದ್ದಿದೆ. ಹಾಗೂ ಬೆಂಕಿ ನಂದಿಸಲು ಹೋಗಿ ಈ ಕುಟುಂಬದ ಒಬ್ಬ ಸದಸ್ಯನಿಗೆ ಬೆಂಕಿ ತಗುಲಿ ಗಂಭೀರ ಗಾಯಗೊಂಡಿದ್ದಾರೆ. ಈ ಕುಟುಂಬಕ್ಕೆ ಆಸ್ತಿ ಪಾಸ್ತಿ ಏನೂ ಇಲ್ಲ. ಸಾಲ ಮಾಡಿ ಒಂದು ಟೆಂಪೋ ಖರೀದಿಸಿ ಅದರ ಮೇಲೆ ಸುಮಾರು 7 ಜನರು ಹೊಟ್ಟೆ ತುಂಬಿಸಿಕೊಳ್ಳುವ ಪರಿಸ್ಥಿತಿ ಇದೆ. ಇವರಿಗೆ ಪುನಃ ಬದುಕು ಕಟ್ಟಿಕೊಳ್ಳಲು ಸರ್ಕಾರ ಪರಿಹಾರ ಒದಗಿಸಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಾರೆ. ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಡ ಕುಟುಂಬಕ್ಕೆ ಸಹಾಯ ಮಾಡಬೇಕೆಂದು ನಮ್ಮ ವಾಹಿನಿಯ ಮುಖಾಂತರ ಮನವಿ ಮಾಡಿದರು. ಈಗ ಮಕ್ಕಳದು ಎಲ್ಲ ಇಲ್ಲೇ ಮಕ್ಕಳ ಎಲ್ಲ ಇಲ್ಲೇ ಮಾಡ್ಕೊಂಡು ನಿಂತೇವ್ರಿ. ಇಷ್ಟ ಜೀವನದಾಗ ಇದಿಷ್ಟ ಇರೋದ್ರಿ. ಈಗ ನಮಗ ಅಡಿಗೆ ಮಾಡ್ಕೊಂಡು ಅದಷ್ಟ ಕಾಸು ಕುಡಿ ಆಗ್ತೇವ್ರಿ. ಗಂಜಿ ಇದು ಸುಟ್ಟಾಗಿದ ಅಷ್ಟ ಉಳ್ದೈತೇನ್ರಿ? ಇಷ್ಟ ಉಳ್ದೈತ್ರಿ ನಮಗ. ಈಗ ಈಗ 5-6 ದಿವಸದಿಂದ ಇದ್ರಾಗನ ಜೀವನ ಕಳಕತ್ತೀರಿ. ಇದೆಲ್ಲ ಸಂಧಿ ಹಿತ್ಲ ಐತಿ, ಹುಳ ಉಪ್ಪಡಿ ಸಣ್ಣ ಮಕ್ಳದವ. ನೋಡ್ರಿ ಆ ಹುಡುಗ ನೋಡ್ರಿ ಅಲ್ಲೇ ಮಲ್ಗಿಸ್ತೇನ್ರಿ ಈಗ ಮೊಮ್ಮಗನ್. ಹುಳ ಉಪ್ಪಡಿ ಭೀತಿನೂ ಐತ್ರಿ. ಎಲ್ಲಾ ಅಡ್ಡಾಡ್ತಾವ್ರಿ. ಎಲ್ಲಾ ಏನ್ ಬೇಕಾದವ್ರಿ ಇಲ್ಲೆಲ್ಲಾ ಚೋಳ ಅದಾವು, ಹಾವ್ ಅದಾವು ಅಂತಾರಾಗನ ಎಲ್ಲಾ ಇದ್ ಮಾಡ್ಕೊಂಡ್ ನಿಂತೇವ್ರಿ. ಈಗ ಲಾಸ್ಟ್ ಈಗ ಸರ್ಕಾರಕ್ಕೆ ನೀವೇನ್ ಮನವಿ ಮಾಡ್ತೀರಿ? ಸರ್ಕಾರಕ್ಕೆ ಅದ ಏನ್ರ ಒಂದು ನಮಗೂ ಅಟ್ ಏನ್ರ ಮಾಡ್ರಿ, ಅಟ್ ಸಹಾಯ ಮಾಡ್ರಿ. ಅಟ್ ಇದ್ದಿದ್ ನಾವು ಅಷ್ಟ ಇದ್ರಾಗ ಚಂದಾಗಿ ಮನಿ ಮಾಡ್ಕೊಂಡ್ ಅಟ್ ಇದ್ ಮಾಡ್ತೇವಿ. ಸರ್ಕಾರ ಹೇಳ್ತಾನೆ ನಿಮಗ್ ಚಂದಾಗಿ ನಮ್ಗಟ್ ಏನ್ರ ಮಾಡ್ರಿಪ್ಪ ಸಹಾಯ ಅಂತ ಹೇಳಿ ಇಟ್ ಹೇಳಿ ನನ್ ಮಾತು ಮುಗಿಸ್ತೇನ್ರಿ. ಏನ್ ಮಾಡ್ತಾರ ಮಾಡ್ರಿ ಸರ್ ಅಂತ. ಖಾನಾಪುರ ತಾಲೂಕು ಗಂದಿಗವಾಡ ಗ್ರಾಮದ ಅಶೋಕ್ ಕಮ್ಮಾರನ್ ಅವ್ರ ಮನೆ ಕಳೆದ 4-5 ದಿನದ ಹಿಂದ್ಗಡೆ ಅದು ಅಚಾನಕ್, ಯಾಕಂದ್ರೆ ಇದನ್ನು ನೋಡ್ಬೇಕಾದ್ರೆ ಹಿಂದವರು ಒಲಿ ಹಚ್ಚಿಸ್ತಾರೆ, ಅಲ್ಲಿಂತ್ರನೂ ಬಂದಿಲ್ಲ, ಇತ್ತಕ್ಕೆ ಲೈನ್ ನಿಂತ್ರನೂ ಬಂದಿಲ್ಲ. ಯಾವ ಥರ ಇದು ಬೆಂಕಿ ಮನೆಗೆ ತೊಗೊಂಡೈತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಾ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೋದು, ಟೋಟಲಿ ಬಡ ಕುಟುಂಬ ಐತದ. ಇವತ್ತು ಒಂದು ಟಿಂಪೋ ಮೇಲೆ ಜೀವನ ಸಾಗಿಸುವಂಥ ಕೆಲಸ 4-5-6 ಹೊಟ್ಟೆ ತುಂಬ್ಕೋತಾವಂದ್ರೆ ಒಂದು ಟಿಂಪೋ ಮೇಲೆ. ಯಾಕಂದ್ರೆ ಅವ್ರ ಜಮೀನಿಲ್ಲ, ಇದ್ದದ್ದು ಒಂದು ಮನೆ ಅದನ್ನು ಖರೀದಿ ತೊಗೊಂಡು ಅವರು ಹೆಣ್ಣರು ಮಕ್ಕಳು ಜೀವನ ಸಾಗಿಸತ್ತಾರ. ದಯವಿಟ್ಟು ತಾಲೂಕು ಆಡಳಿತ ಇರ್ಬೋದು, ಇಲ್ಲಿ ಕ್ಷೇತ್ರದ ಖಾನಾಪುರ ಕ್ಷೇತ್ರದ MLA ಸಾಹೇಬ್ರ ಕಣ್ಣು ಅವ್ರು ಫೋಟೋ ಕೊಟ್ಟು ಮನೆ ಭೇಟಿಯಾಗಿ ಬಂದಾರ. ಅವರು ದಿಲ್ಲಿಗೆ ಹೋದ ಕಾರಣಕ್ಕಾಗಿ ಬಂದ ಮೇಲೆ PAಗಳು ನಾವು ಏನರ ಸಹಾಯ ಸಹಕಾರ ಮಾಡ್ತೇವ್ರಿ ಅನ್ನೋ ಮಾತು ಅವ್ರ ಬಾಯಲ್ಲಿ ಬಂದೈತಿ. ದಯವಿಟ್ಟು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹೇಳ್ತೇನೆ ನಾನು, ಸರ್ಕಾರ ಯಾವುದೇ ಇರಲಿ, ಒಂದು ಕುಟುಂಬಕ್ಕೆ ಈ ಥರ ಅನ್ಯಾಯ ಆದಾಗ ಬೆನ್ನಿಗೆ ನಿಲ್ಲುವಂಥ ಒಂದು ಕೆಲಸ ಯಾವುದೇ ಸರ್ಕಾರದ ಆಗಿರ್ಬೇಕಂತೇಳಿ ಈ ಮೂಲಕ ನಾ ವಿನಂತಿ ಮಾಡ್ಕೋತೇನೆ. ಈಗ ಅಮ್ಮಾರ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಏನಾರ ಆಗೈತೇನ್ರಿ? ನಂಗೆ ಗುರ್ತಾ ಇಲ್ರಿ ಸರ್. ಮೊಬೈಲ್ ಏನಾರ ಚಾರ್ಜ್ ಹಾಕಿ ಇಟ್ಟೋಗಿದ್ರಿ? ಗ್ಯಾಸ್ ಅದು ಏನಾರ ಬಾಸ್ಟ್ ಆಗೈತ್ರಿ? ಖಾಲಿನೇ ಇದ್ರು ನಮ್ಮ ಏನು ಗ್ಯಾಸ್ ಸಿಲಿಂಡರ್ ಎಲ್ಲ ಖಾಲಿನೇ ಇದ್ದು. ಮ್ಯಾಲದು ಏನಾರ ಲೈನ್ ಏನಾರ ಹದೈತ್ರಿ? ನಮ್ಮ ಮನ್ಯಾಗ ಇದ್ರ ಗುರ್ತಾಗಿಲ್ಲ. ಮ್ಯಾಲದು ಇಲ್ರಿ? ಏನಿಲ್ರಿ, ಅದ ವೈರ್ದ ನಮಗ್ ಏನ್ ಆ ಮನ್ಯಾಗ ಇದ್ರನ್ನ ಗುರ್ತಾಗ್ಬೇಕಲ್ರಿ ಸರ್. ಅದು ಸುಟ್ಟಿದ್ದು ಎಷ್ಟು ಉಳ್ದೈತಲ್ಲ ಅಷ್ಟ್ರಾಗ ನೀವು ಜೀವನ ನಡ್ಸತ್ತೀರಿ. ಎರಡೂ ಮನಿಗೆ ಏನತ್ಲ ಅವ್ರಿಗೆ ಏನಾರ ಉಪಯೋಗ ಮಾಡ್ರಿ. ಒಂದು 10 ರೂಪಾಯಿ ಕೊಟ್ಟು ಅವ್ರಿಗೆ ಸಲೂರಿ ತೆಗಿನಾಗ ಬಿದ್ದಾರಂತ ತೆಗಿನಾಗ ಬಿಡಬಾಡ್ರಿ. ಅವ್ರನ್ನ ಕೈ ಹಿಡ್ದು ಮ್ಯಾಗ ಬಸ್ರಿ. ಸುಟ್ಟು ಮನ್ಯಾಗಂತೂ ಏನೂ ಉಳಿಯಂಗಿಲ್ಲ ಅನ್ನೋದು ನಿಮಗೆಲ್ಲರಿಗೂ ಖಾತ್ರಿ. ನಾನು ಇದನ್ನ ಬಿಟ್ಟು ಏನು ಹೇಳೋದತ್ತಿನ್ನ. ಇದಿಲ್ಲ ಅಷ್ಟೇ ಇದು ಮಾಡ. ಸುಡ್ತಿರ್ತೈತೆ ಅಪ್ಪಿದ ಹಾಕ್ರ ಕಾದಿರ್ತದ ಹಂಗೆ ಕೈ ಇದು ಮಾಡಬೇಡ.
ಇಲ್ಲೇ ಸಿಗ್ಲಿ ಕಪಾಟ್ನ ಇಲ್ಲೇ ಬೆಂಕಿ ಅಲ್ಲಿ ವೈರ್ ಇದ್ದು ಗೊತ್ತೈತಿ ಆ ವೈರ್ ವೈರ್ ಕಟ ಇಷ್ಟ ಬರ್ತಾವ ವರದಿ ಖಾನಾಪುರ, ವರದಿಗಾರ ನಾಗಪ್ಪ ಡುಮ್ಮಳ್ಳಿ.